ಇಸ್ರಾಯೇಲ್ನಲ್ಲಿ ಮಹಾದೇವಿ ಜರ್ಸಿ ನಂಬರ್ 14ರ ಲವೇಶ್ ಶಿವಾರಿ ಒಂದು ಅಂಕದ ಮೂಲಕ ಖಾತೆ ಆರಂಭಗೊಳ್ಳುತ್ತಾದ. ಇಸ್ರಾಯೇಲ್ನಲ್ಲಿ ಮತ್ತೆ ರಜತ್ ಜರ್ಸಿ ನಂಬರ್ 5 ರಾಜಕರ ರಜತ್ ಈ ಬಾರಿ ಉತ್ತಮವಾದ ಟ್ಯಾಕಲ್. ಕೆಜಿ ಕಾರ್ತಿಕ್ ರವರ ಉತ್ತಮವಾದ ಟ್ಯಾಕಲ್ ಆಗ್ತಾ ಇದ. ವಸಂತ 200 ವಸಂತ 200 ಅಂತೆ. ಇದು ಇನ್ನಾದ್ರೆ ಈ ಮ್ಯಾಚ್ ಇವ್ರು ಇನ್ನಾದ್ರೆ 200 ಪಾಮನ ಇವ್ರು ಇನ್ನಾದ್ರೆ 2 ಪಾಮನ. ಜಯಶಾಲಿ ಆದ್ರೆ ಬಾಬು ನಾಯ್ಕ ಮಿರ್ಚಾಂದ್ರ ಅವರಿಂದ 200 ನಗದು ಘೋಷಣೆ ಆಗ್ತಾ ಇದೆ. 2-0 ಪಂದ್ಯಾಟ ಸಾಗಿ ಬರ್ತಾ ಇದೆ. ಜರ್ಸಿ ನಂಬರ್ 7 ಸಿದ್ಧವಾದ ಟ್ಯಾಕಲ್ ಆಗ್ತಾ ಇದೆ ಕಾರ್ತಿಕ್ ರವರಿಂದ. ಇಸ್ರಾಯೇಲ್ನಲ್ಲಿ ಮತ್ತೆ ಜರ್ಸಿ ನಂಬರ್ 2 ರಾಜಕಾರ ಬದ್ಧ ದಾಳಿಯಲ್ಲಿ ಮಹಾದೇವಿ ಕೋಗ್ರೆ ತಡೆದ ಅಚ್ಕರ ತೀಕ್ಷ್ಣ ಬ್ರೈನ್ ಸಂಕಟದಲ್ಲಿ ಈ ಪಂದ್ಯದ ಮಾಲೀಕರಾಗಿ ಗಜು ನಾಯ್ಕ್ ಅಂಕೋಲಾ, ಅಂಕೋಲಾದ ಇದರ ಅಧ್ಯಕ್ಷರು ಕೂಡ ತಂಡದ ಮಾಲೀಕರು ತೀಕ್ಷ್ಣ ಬ್ರೈನ್ಸ್ ಅಂಕಣದಲ್ಲಿ ಮತ್ತೆ ಉತ್ತಮವಾದ ಟ್ಯಾಕಲ್ ಆಗ್ತಾ ಇದೆ. ಶೈನ್ ಟ್ಯಾಕಲ್ ಮತ್ತೊಂದು ಸೇರ್ಪಡೆಗೊಳ್ತಾ ಇದೆ. 1+2 3 ಪಾಯಿಂಟ್ 9-0 ಪಂದ್ಯ ಸಾಗಿ ಬರ್ತಾ ಇದೆ. 9-0 ಅದ ಸಂಖ್ಯೆ 5ರ ರಜತ್ ಈ ಬಾರಿ ಮತ್ತೆ ಬಿಡುಗಳ್ತಾ ಇದೆ. ಈ ಮೂಲಕ 1-9 ಸುತ್ತವಾದ ಟ್ಯಾಕಲ್ ಅಂತ ತಂಡದ ಅಂಕಗಳು 2-9. ಮುಂದಿನ ಪಂದ್ಯಕ್ಕಾಗಿ ಮಹಾಸತಿ ಹೊನ್ನಾವರ ವರ್ಸಸ್ ಯಕ್ಷಿ ಚೌಡೇಶ್ವರಿ ತಂಡ. 2 ತಂಡದ ಆಟಗಾರರು ಆದಷ್ಟು ಬೇಗ ಯಕ್ಷಿ ಚೌಡೇಶ್ವರಿ ಎ ವರ್ಸಸ್ ಮಹಾಸತಿ ಹೊನ್ನಾವರ. 2 ತಂಡಗಳ ನಡುವೆ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಸಾಗಿ ಬರಲಿಕ್ಕಿದೆ. ಆದಷ್ಟು ಬೇಗ ಪೂರ್ವ ತಯಾರಿಯಲ್ಲಿರಬೇಕು.
ಹಾಗೆ ಈಗಾಗಲೇ ಅಂಕಣದ ಒಳಗಡೆ ಬರುವಂತ ಎಲ್ಲ ತಂಡದ ಆಟಗಾರರ ಗಮನಕ್ಕೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಾ ಇರಬೇಕು. ಚಳಿ ಜಾಸ್ತಿ ಇದೆ, ವಾರ್ಮ್ ಅಪ್ ಮಾಡ್ತಾ ಇರಿ. ನಾವು ಕರೆದ ತಕ್ಷಣ ವಾರ್ಮ್ ಅಪ್ ಮಾಡ್ತಾ ಇರಿ. ಕ್ವಾರ್ಟರ್ ಫೈನಲ್ ಮ್ಯಾಚ್ಗಾಗಿ ಯಕ್ಷಿ ಚೌಡೇಶ್ವರಿ ವರ್ಸಸ್ ಮಹಾಸತಿ ಹೊನ್ನಾವರ. ಮತ್ತರ ಜೊತೆ ಬಾರಿ ಈಗ 2 ಅಂಕ ಸೇರ್ಪಡೆಯಾಗ್ತಾ ಇದೆ. ತಂಡದ ಅಂಕಗಳು 4-10. ಏಯ್ ಇದು ಸಂಖ್ಯೆ ಬೊಮ್ಮನಲ್ಲ ಅವ್ರಿಗೆ ಗೆಲ್ಲಿ ಅವರು. ಈಗಾಗಲೇ ಎದುರಾಳಿ ತಂಡವಾಗಿರುವ ಮಹಾದೇವಿ ಕೊಗ್ರೆ ತಂಡಕ್ಕೆ ಬಾಬು ನಾಯ್ಕರವರಿಂದ 200 ನಗದು ಘೋಷಣೆ ಆಗ್ತಾ ಇದೆ. ಜಯಶಾಲಿಯಾದಲ್ಲಿ ಕ್ರೀಡಾ ಪ್ರೋತ್ಸಾಹಕರು ಬಾಬು ನಾಯ್ಕರವರಿಂದ 200 ನಗದು. ಜಯಶಾಲಿ ಆದರ ಸೀದಾ ಸೆಮಿಫೈನಲ್ಗೆ ಪ್ರವೇಶವನ್ನು ಇರ್ತದೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ಸೀದಾ ಸೆಮಿಫೈನಲ್ಗೆ ಪ್ರವೇಶವನ್ನು ಇರ್ತದೆ. ಒಂದು ಬೋನಸ್ ಅಂಕದ ಮೂಲಕ 11-4. 11-4ರಲ್ಲಿ ಬಂದು ಸಾಗಿ ಬರ್ತಾ ಇದೆ. ಅರ್ಧ ಸುತ್ತಿನ ಆಟ ಮುಕ್ತಾಯಗೊಂಡಿದೆ. ಪಂದ್ಯಾಟಕ್ಕಾಗಿ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಮಹಾಸತಿ ಹೊನ್ನಾವರ ವರ್ಸಸ್ ಔಟ ಯಕ್ಷಿ ಚೌಡೇಶ್ವರಿ ಈ ತಂಡ ಆದಷ್ಟು ಬೇಗ ರೆಡಿ ಆಗಿರಬೇಕು. ಮತ್ತೊಂದು ಅಂಕದ ಸೇರ್ಪಡೆ ಆಗಿದೆ. 25 ಸಂಖ್ಯೆ 7ರ ಆಟಗಾರ ತಂಡದ ಅಂಕಗಳು 13-4. 13-4ರಲ್ಲಿ ಸಪೋರ್ಟ್ ಟೈಮ್. ಆರಾಮಾಡ ಮತ್ತೆ ಗೆದ್ದರ 200 ನಗದು ಇದೆ. ಬಾರಿ ರಜ ಜೆರ್ಸಿ ನಂಬರ್ 5ರ ಆಟಗಾರ ಎಂತ ಟ್ಯಾಕಲ್. ಮತ್ತೊಂದು ಅಂಕ. ತಂಡದ ಅಂಕಗಳು 14-5. ಮತ್ತೆ ಲಬೇಶ್ ಬ್ಯಾಕ್ ಕಿಕ್ ಮಾಡುವ ಪ್ರಯತ್ನದಲ್ಲಿ ತಂಡದ ಅನುಭವಿ ದಾಳಿಗಾರ ಒಂದು ಕಡೆ ಎರಡು ಆಟಗಾರರು ಆಳ್ವಾಸ್ ಪ್ರತಿಷ್ಠಿತ ತಂಡದಲ್ಲಿ ಆಡಿರುವಂತಹ ಆಟಗಾರ, ಹಾಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಲ್ಲಿ ಆಡಿರುವಂತಹ ಹೆಮ್ಮೆಯ ಆಟಗಾರ ಒಂದು ಕಡೆ ರಮೇಶ್ ಕೂಡ. ಮತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಸಂಸ್ಥೆಯಾಗಿರುವಂತಹ ಕೊನೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 3 ಮಿನಿಟ್ಸ್. ಸುಧವಾದ ಟ್ಯಾಕಲ್ ಆಗ್ತಾ ಇದೆ. 7-14ರಲ್ಲಿ ಹೆಸರಾಂತ ಆಟಗಾರರು ಅಂಕೋಲದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಆಟಗಾರರು ಒಂದು ಕಡೆ. It's a do or die. Labesh. Sorry, first right.
ಲವೇಶ್ ಈ ಬಾರಿ ಮತ ಅನುಭವಿ ದಾಳಿಗಾರ ಉತ್ತರ ಕನ್ನಡ ಜಿಲ್ಲೆಯ ಮೂಲದ ಆಟಗಾರ. ಕೊನೆ 2 ನಿಮಿಷಗಳ ಆಟ ಮಾತ್ರವಾಗಿದೆ. ಒಂದು ಕಡೆ ನಾವು ನೋಡಬಹುದು ಬಂಧುಗಳೇ, ಆಳ್ವಾಸದಲ್ಲಿ ಆಡಿರುವಂತಹ 2 ಹೆಮ್ಮೆಯ ಆಟಗಾರರು ಹಾಗೂ ಉಮಾಮಹಿಯಲ್ಲಿ ಆಡಿರುವಂತಹ 3 ಕಬಡ್ಡಿಯ ತಾರೆಗಳು ಒಂದೆಡೆ ತೀಕ್ಷ್ಣ ಪ್ರಯಾಣಿಸ್ ತಂಡದಲ್ಲಿ ದಕ್ಷಿಣ ಕನ್ನಡದ ಎಲ್ಲ ಸಂಸ್ಥೆಗಳಲ್ಲಿ ಆಡಿ ಪಳಗಿರುವಂತಹ ಅಂಕೋಲಾದ ಕಬಡ್ಡಿಯ ತಾರೆಗಳು, ಒಂದು ಕಡೆ ತೀಕ್ಷ್ಣ ಪ್ರಯಾಣಿಸ್ ತಂಡದಲ್ಲಿ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ. ಈ ಮೂಲಕ ತುರ್ತು ಸಮಯ ಕೋರಿ ನಾಲ್ಕು ಜನ ಆಟಗಾರರೊಳಗೆ ಒಂದೆಡೆ ಮತ್ತೆ ಒಬ್ಬಸಾತಿ 18-8. ಉಪಸ್ಥಾನಕ್ಕೆ ಈಗ ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 42 ಆಟಗಾರ. ಕೊನೆಯ 1 ನಿಮಿಷಗಳ ಆಟ ಮಾತ್ರ ಬಾಕಿದ. ಲಾಸ್ಟ್ 1 minute. ಎರಡು ತಂಡದ ಆಟಗಾರರ ಕೊನೆಯ 1 ನಿಮಿಷಗಳ ಆಟ ಮಾತ್ರ ಬಾಕಿದೆ. 60 ಸೆಕೆಂಡ್ಗಳ ಆಟ ಮಾತ್ರ ಬಾಕಿದೆ. ಮತ್ತೊಂದು ಮೂಲಕ ಜೆರ್ಸಿ ನಂಬರ್ 7 ಆಟಗಾರ ಇಲ್ಲಿಗೆ ಪಂದ್ಯ ಮುಕ್ತಾಯಗೊಳ್ತಾ ಇದೆ. ಈ ಪಂದ್ಯದಲ್ಲಿ ತೀಕ್ಷ್ಣ ಫ್ರೆಂಡ್ಸ್ ತಂಡ ಜಯಶಾಲಿ ಆಗ್ತಾ ಇದೆ. ಎದುರಾಳಿ ತಂಡವಾಗಿರುವ ಮಹಾದೇವಿ ಕೊಗ್ರೆ ತಂಡಕ್ಕೂ ಕೂಡ ಶುಭವಾಗಲಿ. ಈಗಾಗಲೇ ಯಕ್ಷ ಚೌಡೇಶ್ವರಿ ಎ ವರ್ಸಸ್